ಸರ್ ಮತ್ತೆ ನಿಮ್ಮ ಪ್ರತಿಯೊಂದು ಔಟ್ಲೆಟ್ಟಿನ ಹೊರಗಡೆ ನೋಡಿದಾಗ ನಮಗೆ ಮಾಸ್ಟರ್ ಮಂಜುನಾಥ್ ಅವರ ಮಾಲ್ಗುಡಿ ಡೇಸ್ನ ಪಾತ್ರ ಸ್ವಾಮಿ ಅವರನ್ನ ಕಾಣೋದಕ್ಕೆ ಸಿಗುತ್ತೆ. ಸೊ ಯಾಕೆ ಆ ಒಂದು ಯೋಚನೆ ಬಂತು? ಆಮೇಲೆ ಅದರಿಂದ ಏನೋ ಒಂದು ಸ್ವಲ್ಪ ನಿಮಗೆ ತೊಂದರೆ ಆಯ್ತು ಅನ್ನುವಂಥದ್ದನ್ನು ಕೂಡ ಕೇಳ್ಪಟ್ಟೆ. ಸೊ ನಿಮ್ಮ ಹಾಗೂ ಮಾಸ್ಟರ್ ಮಂಜುನಾಥ್ ಅವರ ಜೊತೆಗಿನ ಒಂದು ಸಂಬಂಧವನ್ನ ಕೂಡ ತಿಳಿಸೋದ? ಇಲ್ಲ ಮೇಡಮ್, ಯಾವುದೇ ರೀತಿ ನಮಗೆ ತೊಂದರೆ ಅಂತೂ ಒಂದು ಆಗಿಲ್ಲ. ನಾವು ಮಾಲ್ಗುಡಿ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರದ್ದೇ ಸ್ಟ್ಯಾಚ್ಯೂನೆಲ್ಲ ನಾವು ಮಾಡ್ಕೊಂಡ್ವಿ. ನಾವು ಮಾಡಿಕೊಂಡು ಮಾಸ್ಟರ್ ಮಂಜುನಾಥ್ ಸರ್ ಅವ್ರಿಗೆ ಅಪ್ರೋಚ್ ಮಾಡಬೇಕು, ಮಾತಾಡಬೇಕು ಅನ್ನೋದೊಂದು ಇತ್ತು, ನಮ್ಮಲ್ಲೂ ಒಂದು ಅಪೇಕ್ಷೆ ಇತ್ತು. ಆದರೆ ಯಾವುದೋ ಒಂದು ಅವ್ರು ನಾವು ಹಾಕಿರೋಂಥ ಎಲ್ಲ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರೋಂಥ ಎಲ್ಲ ಪೋಸ್ಟನ್ನು ಶೇರ್ ಮಾಡ್ತಾಯಿದ್ರು, ಸಪೋರ್ಟ್ ಮಾಡ್ತಾಯಿದ್ರು. ಬಟ್ ಯಾವತ್ತೂ ನಾವು ಅವ್ರ ಜೊತೆಗೆ ದೂರವಾಣಿ ಸಂಪರ್ಕ ಆಗಲಿ ಯಾವುದನ್ನು ಮಾಡಿದ್ದಿಲ್ಲ. ಸೊ ಆಮೇಲೆ ಯಾರೋ ಅವ್ರಿಗೆ ಈ ಥರ ಏನೋ ಒಂದು ಮಿಸ್ಗೈಡ್ ಮಾಡೋ ಥರ ಹೇಳಿದ್ರು. ಇಲ್ಲ ಈ ಥರ ನಡೀತಾ ಇದೆ ಅಂತೇಳಿ ಅವರೇ ನಮ್ಮದು ಆಫೀಸ್ ನಂಬರ್ ತಗೊಂಡು ಫೋನ್ ಮಾಡಿದರು. ಒಂದ್ಸಲಿ ಕಾಲ್ ಮಾಡಿದ್ರು. ನಮ್ಮದು ಮಾಮೂಲಿ ಫ್ರಾಂಚೈಸಿ ಎಂಕ್ವೈರಿದು ಒಂದು ಮೊಬೈಲ್ ನಂಬರ್ ಇದೆ, ಅದು ಗೂಗಲಲ್ಲೆಲ್ಲ ಸಿಗುತ್ತೆ, ವೆಬ್ಸೈಟಲ್ಲಿ. ಸೊ ಫೋನ್ ಮಾಡಿ ನಾನು ಮಂಜುನಾಥ್ ಅಂತ ಹೇಳಿದ್ರು. ನಾನು ಯಾರೋ ನಾರ್ಮಲ್ ಪರ್ಸನ್, ಯಾರೋ ಫ್ರಾಂಚೈಸಿ ಎಂಕ್ವೈರಿ ಕೇಳಕ್ಕೆ ಮಾಡಿದ್ದಾರೆ ಅಂತೇಳಿ ಹೇಳಿ ಸರ್ ಅಂತಂದೆ. ನಾನು ಮಂಜುನಾಥ್ ಅಂತ ಹೇಳಿದ್ರು. ಹೇಳಿ ಸರ್ ಅಂದೆ. ಆಮೇಲೆ ನಾನು ಮಾಸ್ಟರ್ ಮಂಜುನಾಥ್ ಅಂತ ಹೇಳಿದರು. ಸೊ ಅವಾಗ ನಮಗೂ ಶಾಕ್ ಆಯಿತು. ಲಿಟ್ರಲಿ ಒಂದು 40 ಮಿನಿಟ್ಸು ಅವ್ರದ್ದು ನಮ್ಮದು ಸಂಭಾಷಣೆ ನಡೀತು ಫೋನ್ ಕಾಲಲ್ಲಿ. ಸೊ ಆ ಟೈಮಲ್ಲಿ ನಾನು ಆ್ಯಕ್ಚುಲಿ ಗುಜರಾತಲ್ಲಿದ್ದೆ, ಏನೋ ಒಂದು ವರ್ಕ್ ಮೇಲೆ ಹೋಗಿದ್ವಿ ಗುಜರಾತಿಗೆ. ಸೊ ಅವಾಗ ಎಲ್ಲ ಮಾತಾಡಿ, ಇಲ್ಲ ಒಂದು ಒಳ್ಳೆ ಕಾರ್ಯ ಮಾಡ್ತಾಯಿದ್ದೀರಾ, ನಾನು ಬಂದಮೇಲೆ ನನ್ನ ಒಂದ್ಸಲ ಮೀಟ್ ಮಾಡಿ ನೀವು ಅಂತೇಳಿ. ಸೊ ನಾವು ಶಂಕರ್ ನಾಗ್ ಅವ್ರನ್ನಂತೂ ನೋಡಿಲ್ಲ. ಆ ಶಂಕರ್ ನಾಗ್ ಅವ್ರ ಥಾಟ್ಸ್ ಏನಿತ್ತು, ಶಂಕರ್ ನಾಗ್ ಅವರು ಯಾವ ಥರ ಒಂದು ಫಿಲಮಲ್ಲಿ ತೋರಿಸಿದ್ದಾರೆ. ಸೊ ಅದೇ ಒಂದು ಸದುದ್ದೇಶ, ಅದೇ ಒಂದು ಒಳ್ಳೆ ಉದ್ದೇಶ ನಾವು ಇವತ್ತು ಮಾಸ್ಟರ್ ಮಂಜುನಾಥ್ ಸರ್ ಹತ್ರ ಕಾಣ್ತಾ ಇದ್ದೀವಿ ಮೇಡಮ್. ಸೊ ಅವರು ಅದನ್ನೇ ಹೇಳಿದರು, ಇಲ್ಲ ನಂದು ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ, ನಿಮಗೆ ಏನು ಬೇಕಿದ್ರೂ ಸಹಕಾರ ಕೇಳಿ, ನಾನು ಮಾಡ್ತೀನಿ ಅನ್ನೋ ಒಂದು ಉದ್ದೇಶನ ಅವ್ರು ಹೇಳಿದರು ಮಾಸ್ಟರ್ ಮಂಜುನಾಥ್ ಸರ್. ಅವರಿಗೆ ಈ ಒಂದು ನಮ್ದು ಏನಾದರೂ ಇವತ್ತೊಂದು ಮಾಲ್ಗುಡಿ ಒಂದು ಬೆಳೆದಿದೆ ಅಂದರೆ ಸೊ ಅವರು ಒಂದು ನಮಗೆ ಕಾರಣಭೂತರಾಗಿದ್ದಾರೆ. ಅವರಿಗೆ ನಿಮ್ಮ ಒಂದು ಚಾನಲ್ ಮುಖಾಂತರ ಒಂದು ಧನ್ಯವಾದಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.